ಕೊಪ್ಪಳ ತಾಲೂಕಿನ ವಿವಿಧೆಡೆ ಸುರಿದ ಬಿರುಗಾಳಿ ಮಳೆಗೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಬಿ ಹೊಸಹಳ್ಳಿ, ಹ್ಯಾಟಿ, ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಬೆಳೆಯಲಾದ ಬಾಳೆ ಧರೆಗುರುಳಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಹಾನಿಗೀಡಾದ ಪ್ರದೇಶಗಳಲ್ಲಿ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಡು ಸಾಕು. ದೂರದರ್ಶನದೊಂದಿಗೆ ರೈತ ನಿಂಗರಾಜ್ 2 ಎಕರೆ ಜಮೀನಿನಲ್ಲಿ ಬೆಳೆಯಲಾದ ಬಾಳೆ ಮಳೆಗಾಳಿಗೆ ಹಾನಿಯಾಗಿದೆ. ಕಳೆದ 10 ತಿಂಗಳಿನಿಂದ ಬಹಳ ಶ್ರಮಪಟ್ಟು ಬೆಳೆಸಿದ ಬೆಳೆ ನಷ್ಟವಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ಗೊಬ್ಬರ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದೀವಿ. ಇದಕ್ಕೆ ಬಹಳ ಖರ್ಚಾಗಿದೆ ಸರ್. ಮತ್ತೆ ಈಗ ಹೇಳಿದ ಸಲ ಒಂದು 3 ಲಕ್ಷ ರೂಪಾಯಿ ಒಂದು 10 ತಿಂಗಳ ನಾವು ಬಹಳ ಶ್ರಮ ಪಟ್ಟಿದ್ದೇವೆ. ಖರ್ಚು ಮಾಡಿ ರೈತ ನಾಗರಾಜ್, ಬಿರುಗಾಳಿ ಮಳೆಗೆ ಬಾಳೆ ಸಂಪೂರ್ಣವಾಗಿ ನೆಲ ಕಚ್ಚಿದ್ದು ಸುಮಾರು 3 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಿದ್ದೆವು. ಈಗ ಬಿರುಗಾಳಿ ಮಳೆಗೆ ಹಾನಿಯಾಗಿದೆ ಎಂದರು. ಇದು ಮುಂಚಿತನ ಈ ತರ ಗಾಳಿ ಬಂದು ಸಂಪೂರ್ಣ ಲಾಸ್ ಆಗೈತ್ರಿ. ಇದಕ್ಕೆ ನಮ್ಗೆ ಸರ್ಕಾರದಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ ಖರ್ಚಾದ್ರೂ ಒಂದು 3 ರಿಂದ 4 ಲಕ್ಷ ಖರ್ಚಾದ್ರೂ ಬರ್ಸಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ಮತ್ತೋರ್ವ ರೈತ ಶರಣಗೌಡ ಪಾಟೀಲ್, ತಾಲೂಕಿನ ಹಲವೆಡೆ ಇದೇ ರೀತಿಯಲ್ಲಿ ಬೆಳೆ ನಷ್ಟವಾಗಿದ್ದು ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ನಡೆಸಿ ಸರ್ಕಾರದಿಂದ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈಗ ಸರ್ಕಾರದವ್ರು ಬಂದಾರ, DDS ಅವರು ಹೋದಾರ, ಹಾರ್ಟಿಕಲ್ಚರ್ ಅವರಿಗೆ ನಮ್ಮ ವಿಷಯ ತಿಳಿಸಿ ಅವರು ಕಂಡುಬಿಟ್ಟು ನೋಡ್ಯಾರ. ಇದಕ್ಕೆ ಏನು ಪರಿಹಾರ ಕೊಡಿಸ್ಬೇಕು, ಗೌರ್ಮೆಂಟಿಂದ ಪರಿಹಾರ ಕೊಡಿಸಂತ ನಾವೆಲ್ಲರೂ ವಿನಂತಿ ಮಾಡಿವಿ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ, ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 500 ಎಕರೆ ಬಾಳೆ ಬೆಳೆ ಹಾನಿಯಾಗಿದ್ದು ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಭಾಗ ನೋಡಿದಾಗ ಸಾಕಷ್ಟು ಎಲ್ಲ ಬಾಳೆಗಳು ನೆಲಕೊರಿಗಿದ್ವು. ಈಗ NDRF ನಾರ್ಮ್ಸ್ ಪ್ರಕಾರ ರೈತರಿಗೆ 1 ಎಕರೆಗೆ ಎಷ್ಟು ಪರಿಹಾರ ಬರ್ಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಎಷ್ಟು ಲಾಸ್ ಆಗಿದೆ ಏನೈತೆ ಆ ಪ್ರಕಾರ ರೈತರಿಗೆ ಪರಿಹಾರ ನೇರವಾಗಿ ಜಮಾ ಆಗ್ತೈತಿ.